ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಇದೊಂದು ದೊಡ್ಡ ಅನಾಹುತ ಸುದ್ದಿ ಐತಿ. ಏನಂದ್ರೆ ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ ಹಂಗಾಗೈತಿ. ಸಮೀರ್ ಎಮ್ ಡಿ ಧರ್ಮಸ್ಥಳ ಬಗ್ಗೆ ವಿಡಿಯೋ ಮಾಡಿದಾನೆ, ಎಲ್ಲ ಅನ್ನೋದಿಲ್ಲ ಅವ. ಈ ಸದ್ಯ ಎಲ್ಲ ಲಪಡ ಆಗಿ ಪೊಲೀಸರು ಅವನು ಹಿಡಿಯಕ್ಕೆ ಹೋಗಿದಾರ. ಅವ ಮನ್ಯಾಗ ಎಲ್ಲ ಮೊಬೈಲ್ ಬಿಟ್ಟ ಓಡಿ ಹೋಗಿಬಿಟ್ಟಾನಂತ. ನ್ಯೂಸ್ದಾಗೆಲ್ಲ ಇದೆ. ಸಮೀರ್ ಎಮ್ ಡಿ ಆಕಿನ ಹವಾ ಎಬ್ಬಿಸ್ತಾವ ಅವ. ಆ ಥರ ಸಾಕ್ಷಿ ಇದ್ದರೂ ಕೊಡ್ಬೇಕಿತ್ತಲ್ಲ, ಈಗ ಓಡಿ ಹೋಗಿಬಿಟ್ಟಾನಂತ. ಏನು ರೀ ಇಂಥ ಮಂದಿ ಅವನವನು ಹೇಳೋದು ಹೇಳ್ತಾರೋ, ಒಂದು ಡೈಲಾಗ್ ಚಲೋ ಹೇಳೋದ್ರ ತೂರು ಮೈಂದರ ನಂಬ್ತೈತಿ. ಅವ್ನು ಒಮ್ಮೆ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸನ್ನು ಮಾಡಿಬಿಟ್ಟ. ಎಲ್ಲರೂ ಒಮ್ಮೆ ಅವ್ನು ಸಬ್ಸ್ಕ್ರೈಬರ್ಸ್ ಆಗೇ ಬಿಟ್ರು ಅವ್ನು ವಿಡಿಯೋ ನೋಡಿ. ಅಷ್ಟು ಸಾಕ್ಷಿ ಇದ್ದಿರೋಂಗೆ ಸದ್ಯ ಪಕ್ಕ ಇದಾಗೋದು ಇರೋದಕ್ಕೆ ನಾವು ಮನ್ಯಾಗ ಓಡಿ ಹೋಗಿದಾನಂತ. ಇದು ಎಂಥ ಹಡ್ಸುತ್ತಾನೆ ನೀವು ಹೇಳ್ರಿ. ಇಂಥದ್ರಿ ಅದಕ್ಕೆ ಹೇಳೋದು, ಅಂಥ ಮಂದಿ ಎಲ್ಲ ಜಲ್ದಿ ನಂಬೇಡ್ರಿ ಅಂತ. ನೀವೇನು ಅವ್ನು ಇಡ್ಲಿ ಅವ್ನದು ದೂತ ಅಂತೇಳಿ ಸಮೀರ್ ಎಮ್ ಡಿ ಅಂತೇಳಿ ಅವ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇದು ಬುದ್ಧಿ ಯಾವತ್ತು ಬರ್ತೈತಿವೋ ಅಂತ ಹೇಳ್ತಾವೆ ನಾವು. ಅದಕ್ಕೆ ಕೇಳ್ರಿ, ಅದಕ್ಕೆ ಹಂಗೆ ಸಾಕ್ಷಿ ಇದ್ರೂ ಕೊಡ್ಬೇಕಾಗಿತ್ತು. ನಾವು ಮನೆಯೊಳಗೆ ಮೊಬೈಲ್ ಬಿಟ್ಟು ಬೆಂಗ್ಳೂರು ಬಿಟ್ಟು ಓಡಿಯಾನಂತ ಎಲ್ಲೋ ಇಂಥ ಮೈಂದ್ ಇರ್ತೈತಿ. ಅದಕ್ಕೆ ನೋಡ್ಕೊಂಡು ಚಂದ ನಮಗೆ ಇದನ್ನು ಮಾಡಿರಿ. ಇವಂದ ಮಾತು ಕೇಳ್ಕೊಂಡು ಹೋಗಿ ಇನ್ನೇನೋ ಮಾಡ್ಕೊಂತ ಅದಕ್ಕೆಲ್ಲ ಕೋಟ್ದು ಐತ್ಲ ಈಗೆಲ್ಲ ನೋಡ್ಕೋತಾರು. ಹಂಗಾಗಿ ನಾವು ಬಂದಲ್ಲಿ ಸಾಕ್ಷಿ ಕೊಟ್ಟರೆ ಶಾನೆ ಹಾಕಿತ್ತು. ನೀವೇ ಯೋಚನೆ ಮಾಡಿರಿ, ಅವ್ನು ಓಡಿ ಯಾಕೆ ಹೋಗ್ಬೇಕು? ಪಾಯಿಂಟ್ ಐತಿಲ್ಲ ಒಂದು. ಇದು ಸದ್ಯ ನ್ಯೂಸ್ದಾಗೆಲ್ಲ ಕಡೆ ಅದ ಓಡಾಡೋದೈತಿ. ಮೊದಲು ಹವಾ ಎಬ್ಬಿಸ್ತಾವ ಅವ, ಓಡಿದವ ಅವ. ತಿಳ್ಕೊರಿ ನಾವು ಅವ್ನ ಹಿಂದೆ ಒಂದು ಯಾವುದೋ ಇರ್ತೈತಿ, ಅದಕ್ಕೋಸ್ಕರ ನಾವು ಅದನ್ನು ಮಾಡತ್ತಿದ್ದೆ. ಈಗ ಅವ ಓಡಿ ಹೋಗಿದ್ದಾನೆ, ಎಲ್ಲರೂ ಸಿಕ್ಕಾಕೋತಾರೆ.